ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಈಶ ಲಾಂಛನವ ತೊಟ್ಟು ಮನ್ಮಥ ವೇಷ ಲಾಂಛನವ ತೊಡಲೇತಕ್ಕೆ. ಈಶ ಲಾಂಛನವ ತೊಟ್ಟು ಮನ್ಮಥ ವೇಷವ ಲಾಂಛನವ ಮನ್ಮಥ ವೇಷ ಲಾಂಛನವ ತೊಡಲೇತಕ್ಕೆ. ಇದು ನಿಮ್ಮ ನೆಡೆಗೆ ನಾಚಿಕೆಯಲ್ಲವೇ? ಇದು ನಿಮ್ಮ ನೆಡೆಗೆ ನಾಚಿಕೆಯಲ್ಲವೇ? ಅಂದಳ ಛತ್ರ ಆಭರಣ, ಅಂದಳ ಛತ್ರ ಆಭರಣ, ಕುರಿ ತುರಂಗಗಳ ಗೊಂದಣವೇತಕ್ಕೆ. ಕುರಿ ತುರಂಗಗಳ ಗೊಂದಣವೇತಕ್ಕೆ. ಅದು ಘನಲಿಂಗದ ಮೆಚ್ಚಲ್ಲ ಎಂದಂಬಿಗರ ಚೌಡಯ್ಯ. ಅದು ಘನಲಿಂಗದ ಮೆಚ್ಚಲ್ಲ ಎಂದ ಅಂಬಿಗರ ಚೌಡಯ್ಯ. ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾ ಇದ್ದಾರಂದ್ರೆ, ಈ ತುಂಬ ಜನ ಈಗಿನ ದಿನಮಾನದಲ್ಲಿ ಸ್ವಾಮಿಗಳು ಅಂದ್ಕೊಂಡವರು, ಸನ್ಯಾಸಿಗಳು ಅಂದ್ಕೊಂಡವರು, ವಿರಕ್ತರು ಅನಿಸ್ಕೊಂಡವರು, ತ್ಯಾಗಿಗಳು ಅನಿಸ್ಕೊಂಡವರು, ಪಟ್ಟದವರು ಅಂದ್ಕೊಂಡವರು, ಜಗದ್ಗುರುಗಳು ಅನ್ನಿಸ್ಕೊಂಡವರು, ಇವರು ಈಗ ಏನೇನು ಮಾಡಾಕತ್ತಿದ್ದಾರೆ ಅಂದ್ರೆ ಒಂಥರ ತಮ್ಮನ್ನು ತಾವು ಮೆರೆಸ್ಕೊಳಕತ್ತಿದ್ದಾರೆ. ತಮ್ಮನ್ನು ತಾವು ಅವರು ಮೆರೆಸಿಕೊಂಡು ತಮಗೆ ತಾವು ಜೈಕಾರ ಭಕ್ತರ ಕಡೆಯಿಂದ, ಭಕ್ತರು ಒಂಥರ ಗೊಂದಲದಾಗಿರ್ತಾರೆ. ಅವರು ಏನೋ ಒಬ್ಬ ಸ್ವಾಮಿ ಇವನು ಏನೋ ಉತ್ತಮ ಕೆಲಸ ಮಾಡ್ತಾನಂತ ಹೇಳಿ ಅಂದ್ಕೊಂಡಿರ್ತಾರೆ. ಆದರೆ ಆತನನ್ನು ಹೊತ್ಕೊಂಡು ಜೈಕಾರ ಹಾಕುವ ಒಂದು ವರ್ಗ ಅಲ್ಲಿರ್ತದೆ. ಅದಕ್ಕೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಅಂಥವ್ರಿಗೆ ಏನು ಹೇಳ್ತಾರೆ ಅಂದರೆ, ಈಶ ಲಾಂಛನವ ತೊಟ್ಟು ಅಂದರೆ ಅಲ್ಲಿ ನಾವು ವಿರಕ್ತರಾಗಿದ್ದೇವೆ, ನಾವು ಸ್ವಾಮಿಗಳಾಗಿದ್ದೇವೆ, ನಾವು ಸನ್ಯಾಸಿಗಳಾಗಿದ್ದೇವೆ ಅಂತ ಹೇಳಿ ಅಲ್ಲಿ ಒಂದು ಕಾವಿ ಬಟ್ಟೆಯನ್ನು ತೊಟ್ಟು, ಮತ್ತು ಹಣೆ ಮೇಲೆ ವಿಭೂತಿ ಪಟ್ಟ ಬಡ್ಕೊಂಡು, ಕೊರಳಲ್ಲಿ ದೊಡ್ಡ ದೊಡ್ಡ ರುದ್ರಾಕ್ಷಿ ಮಾಲೆಗಳನ್ನು ಹಾಕ್ಕೊಂಡು, ಮತ್ತು ಲಿಂಗ ಕಟ್ಕೊಂಡು, ಹೀಗೆ ಒಂದು ಧಾರ್ಮಿಕ ಒಂದು ಗೌರವ ಕೊಡುವಂಥ ಒಂದು ಧಾರ್ಮಿಕ ಒಂದು ಹುದ್ದೆಯನ್ನು, ಅಂದರೆ ಒಂದು ವ್ಯವಸ್ಥೆಯನ್ನು ಅದನ್ನು ಅವರು ತೊಟ್ಟುಕೊಂಡು, ಅಂದರೆ ಯಾಕಂತ ಕೇಳಿದರೆ ನಾವು ಹಿಂದಿನಿಂದ ಇಂದಿನವರೆಗೂ ಆ ಕಾವಿ ಅಂದರೆ ನಾವೇನು ಮಾಡ್ತೇವೆ, ಅದಕ್ಕೊಂದು ಬೆಲೆಯನ್ನು ಕೊಡ್ತೇವೆ, ಅದಕ್ಕೆ ದೊಡ್ಡ ಒಂದು ಗೌರವ ಸ್ಥಾನ ಇರ್ತದೆ. ಆದರೆ ಅಂತಹ ಒಂದು ಲಾಂಛನವನ್ನು ತೊಟ್ಟುಕೊಂಡು ಮನ್ಮಥ ಅಂದರೆ ಮತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ಮನ್ಮಥ ವೇಷ ಲಾಂಛನವ ತೊಡಲೇತಕ್ಕೆ. ಹಾಗೆ ಮುಂದೆ ಅವ್ರು ಏನು ಮಾಡ್ತಾರೆ ಅಂದರೆ ಕೇವಲ ಆ ವೇಷದಲ್ಲಿ, ಆ ಈಶ್ವರ ವೇಷದಲ್ಲಿ ಅಷ್ಟೇ ಇರೋದಲ್ಲ, ಅವರು ಮುಂದೆ ಒಂಥರ ಜರಿಯಾದಂಥ ಪೇಟ, ಬಂಗಾರದ ಕಿರೀಟ, ಕೈಗೆಲ್ಲ ಆಭರಣ, ಹೀಗೆ ಒಂಥರ ಮನ್ಮಥ ಅಂದರೆ ಒಂಥರ ಕಾಮಿ ಇದ್ದಂಗೆ ಅವ ಮನ್ಮಥ. ಅವನು ಲೌಕಿಕ ಭೋಗವನ್ನು ಭೋಗಿಸುವವನಿಗೆ ಒಂಥರ ಮನ್ಮಥ ಇದ್ದಂಗೆ ಅದ ನೋಡವ ಅಂತಾರೆ. ಹಾಗೆ ಇವರು ತೊಟ್ಟದ್ದೇನು ಈಶ ಲಾಂಛನ, ತೊಟ್ಟ ವೇಷ ಏನು ಮನ್ಮಥ ವೇಷ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇದು ನಿಮ್ಮ ನಡೆಗೆ ನಾಚಿಕೆಯಲ್ಲವೇ ಅಂತ ಕೇಳ್ತಾರೆ ಅವರು. ಯಾರು? ಅಂಬಿಗರ ಚೌಡಯ್ಯನವರು. ಈಗೇನು ಈಶ ಲಾಂಛನವನ್ನು ತೊಟ್ಟುಕೊಂಡು ಮತ್ತೆ ಬೇರೆ ವೇಷಗಳನ್ನು ಹಾಕ್ಕೊಂಡು ಅಡ್ಡಾಡ್ತಾರೆ, ನಿಮಗೆ ನಾಚಿಕೆ ಆಗ್ತದೆ ಇಲ್ಲ ಅಂತ ಕೇಳ್ತಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಾರೆ, ಅಂದಳ ಛತ್ರ ಆಭರಣ. ಅಂದಳ ಅಂದರೆ ಒಂದು ಪಲ್ಲಕ್ಕಿ, ಮತ್ತು ಛತ್ರ ಅವರು ಮುಂದೆ ಹಿಡ್ಕೊಂಡು ಹೋಗುವಂಥ ಒಂದು ಆ ಪಲ್ಲಕ್ಕಿ ಮೇಲೆ ಹಿಡ್ಕೊಂಡು ಹೋಗುವಂಥ ಒಂದು ದೊಡ್ಡದಾದಂಥ ಒಂದು ಛತ್ರಿ, ಮತ್ತು ಆಭರಣ. ಮೊದಲ ಹೇಳಿದ ಹಾಗೆ
ಕೈತುಂಬ ಆಭರಣಗಳು, ಬಂಗಾರದ ಕಿರೀಟ ಇವುಗಳನ್ನೆಲ್ಲ ಹಾಕ್ಕೊಂಡು ಆ ಪಲ್ಲಕ್ಕಿ ಮೇಲೆ ಅಂದಳದ ಮೇಲೆ ಕೂತ್ಕೊಂಡು ಅಲ್ಲಿ ತಮ್ಮನ್ನು ತಾವು ಮೆರೆಸ್ಕೊಂತ ಹೋಗ್ತಾರೆ. ಅವರಿಗೆ ಹೇಳ್ತಾರೆ, ಕುರಿ ತುರಂಗಗಳ ಗೊಂದಣವೇಕೆ. ಅಲ್ಲಿ ಮತ್ತೆ ಜೈಕಾರ ಮತ್ತು ಒಂದು ಹೂವಿನಿಂದ ಅವರಿಗೆ ಸ್ವಾಗತ, ಅಲ್ಲಿ ಹೂವುಗಳನ್ನು ತೂರಾಡೋದು, ಅವರಿಗೆ ಜೈ ಅನ್ನೋದು, ಇವು ಇದ್ರ ಹಾಗೆ ಅದಕ್ಕೆ ಈ ಗೊಂದಣ ಯಾತಕ್ಕೆ ನಿಮಗಂತ ಕೇಳ್ತಾರೋ. ಅಲ್ಲ, ನೀನು ತೊಟ್ಟದ್ದು ಈಶಲಾಂಛನವನ್ನು, ಅಂದರೆ ಈ ಸಮಾಜದಲ್ಲಿ ಒಂದು ಉನ್ನತವಾಗಿ ಗೌರವ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ನೀನು ಆ ಲಾಂಛನವನ್ನು ತೊಟ್ಕೊಂಡು ವಿರಕ್ತ ಅಂತ ಹೇಳಿ ಸನ್ಯಾಸಿ ಅಂತ ಹೇಳಿಕೊಂಡು ಮತ್ತೆ ಇಲ್ಲಿ ನೀನು ಪಲ್ಲಕ್ಕಿ ಮೇಲೆ ಛತ್ರ ಹಿಡ್ಕೊಂಡು ಆಭರಣ ತೊಟ್ಕೊಂಡು ಇವು ಗೊಂದಳ ನಿನಗೆ ಎದಕ್ಕೆ ಬೇಕು ಅಂತ ಕೇಳ್ತಾರೆ ಅಂಬಿಗರ ಚೌಡಯ್ಯನವರು. ಹಾಗೆ ಇದು ಘನಲಿಂಗದ ಮೆಚ್ಚಲ್ಲ ಎಂದಂಬಿಗರ ಚೌಡಯ್ಯ. ಅಂದರೆ ಈ ರೀತಿ ಮಾಡೋದರಿಂದ ಆ ಸೃಷ್ಟಿಕರ್ತ ಪರಮಾತ್ಮನಾದಂಥ ಲಿಂಗದೇವರೇನದಲ್ಲ ಅವರಿಗೆ ಇದು ಸಲ್ಲೋದಿಲ್ಲ, ಅವು ಮೆಚ್ಚೋದಿಲ್ಲ. ಇದನ್ನು ನಿನ್ನ ಒಂದು ವಿಟಪುರುಷನ ಹಾಗೆ ಒಂದು ವೇಷ ತೊಟ್ಕೊಂಡು ಅಲ್ಲಿ ಮೆರೆಸಿಗಂತ ಬಾಜಾ ಭಜಂತ್ರಿ ತಗೊಂಡು ಡೊಳ್ಳು ಕುಣಿತ ಎಲ್ಲ ಥರದ ಒಂದು ಇವುಗಳನ್ನು ಹಾಕ್ಕೊಂಡು ಅಲ್ಲಿ ಮೆರೆಸಿಗಂತ ಅಡ್ಡಾಡಿದರೆ ಅದಕ್ಕೆ ದೇವರು ನಿನಗೆ ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಈ ವಚನದಲ್ಲಿ ಅಂಬಿಗರ ಚೌಡಯ್ಯನವರು ಒಂದು ಸಂದೇಶವನ್ನು ಕೊಡ್ತಿದ್ದಾರೆ. ಅಂದರೆ ಈ ಮಠಾಧೀಶರಿಗೆ, ಈ ಜಂಗಮರು ಅನಿಸ್ಕೊಂಡವರಿಗೆ, ಕಾವಿ ತೊಟ್ಟವರು, ಪೀಠದ ಕುಂತವರು ಇವರೆಲ್ಲ ಹಾಗೆ ಮೆರೆಸ್ಕೋಬೇಡ್ದು, ಅವರು ಮೆರವಣಿಗೆಯಲ್ಲಿ ಭಾಗಿಯಾಗಬಾರ್ದು, ಅವರು ಸರಳವಾಗಿ ಇರಬೇಕು, ಸರಳ ಒಂದು ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಬೇಕು. ಆವಾಗ ಅವರು ದೊಡ್ಡವರಾಗ್ತಾರೆ, ಆವಾಗ ಆ ಸೃಷ್ಟಿಕರ್ತ ಪರಮಾತ್ಮ ಅವ್ರನ್ನ ಮೆಚ್ಕೋತಾನೆ. ಆದರೆ ಭಕ್ತರು ಬಿಡವಲ್ರಿ ನನ್ನ ಅಂತ ಹೇಳಿ ಮ್ಯಾಲೆ ಹೋಗಿ ಕೂತ್ಕೊಂಡು ಗಪ್ಪನ ಪಲ್ಲಕ್ಕಿಯಾಗ ಭಕ್ತರಿಗೆ ಏನು ಗೊತ್ತಿರ್ತದೆ ಪಾಪ, ಅವರು ಒಂದು ಮೌಢ್ಯತೆ ಒಳಗೆ ಇರ್ತಾರೆ. ಇವ್ರು ಹೇಳಿರ್ತಾರೆ ನನ್ನ ಮೆರೆಸ್ಬೇಕು ಅಂತೇಳಿ, ಯಾರ್ದೋ ಒಬ್ಬನ ಮುಂದೆ ಹೇಳಿರ್ತಾರೆ. ಅದಕ್ಕೆ ಅವರೆಲ್ಲ ಸ್ವಾಮಿಗಳನ್ನ ಮೆರೆಸ್ಬೇಕು, ಇವ್ರನ್ನ ಮೆರೆಸ್ಬೇಕು ಅಂತ ಮೆರೆಸ್ತಾರೆ. ಅದು ಹಾಗೆ ಮೆರೆಯುವಂಥ ಸ್ವಾಮಿಗಳನ್ನು ಏನದಾರ ಅವರನ್ನು ನಾವು ದೂರ ಇಟ್ಟು ಭಕ್ತರಾದವರು ಯಾರು ಒಂದು ಸರಳ ಸಜ್ಜನಿಕೆಯಿಂದ ಯಾರು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೋ ಅಂಥವರಿಗೆ ಒಂದು ಮಾನ್ಯತೆಯನ್ನು ಭಕ್ತರಾದವರು ಕೊಡಬೇಕಾಗ್ತದೆ. ಇಲ್ಲಾಂದರೆ ಕೇವಲ ನಮ್ಮ ಜೀವಮಾನದ ಆಯುಷ್ಯವನ್ನು ಕೇವಲ ಅಂಥವ್ರು ಮೆರೆಸೋದಕ್ಕೋಸ್ಕರನ ನಮ್ಮದು ಜೀವನ ಹೋಗಿಬಿಡ್ತದೆ. ಅಲ್ಲಿ ಮುಂದೆ ನಾವು ತಾತ್ವಿಕವಾಗಿ ಒಂದು ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅದನ್ನೆಲ್ಲ ಬಿಡೋಣ. ಮತ್ತು ಅದು ಬಿಡಬೇಕಾಗಿತ್ತು, ಅವ್ರನ್ನ ಮೆರೆಸದೆ ಯಾರು ಸರಳ ಸಜ್ಜನಂತ ಸ್ವಾಮಿಗಳಿದ್ದಾರೆ ಅವ್ರನ್ನ ನಾವು ಗೌರವಿಸೋಣ. ಅಂತಹ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು. ಅಂದರೆ ನಾವು ಮತ್ತೆ ಏನು ಹೇಳ್ಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ, ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕಾಗ್ತದೆ. ಆವಾಗ ಅಂತಹ ಒಂದು ಜ್ಞಾನ ಮೆರೆಯುವ ಸ್ವಾಮಿಗಳನ್ನು ದೂರಿಟ್ಟು ವೇಷಧಾರಿಗಳನ್ನು ದೂರಿಟ್ಟು ನಾವು ನಮ್ಮದೇ ಒಂದು ಬದುಕನ್ನು ನಾವು ಕಟ್ಟಿಕೊಳ್ಳುವಂಥ ಒಂದು ವ್ಯವಸ್ಥೆ, ಆ ಜ್ಞಾನ ನಮಗೆ ಬರ್ತೈತಿ. ಅಂದರೆ ಅದು ವಚನ ಸಾಹಿತ್ಯದಿಂದ ಮಾತ್ರ ಬರ್ತೈತಿ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.